ನಮಸ್ಕಾರಗಳು ವೀಕ್ಷಕರೇ, ನಾನು ಹರಿಣಿ. ನಿಮಗೆಲ್ಲರಿಗೂ ಓಂ ಫ್ಯಾಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಭಾಗ 2ರಲ್ಲಿ ಸೀರೆ ಕುಪ್ಪಸವನ್ನು ಸುಲಭ ರೀತಿಯಲ್ಲಿ ಹೊಲಿಯುವ ವಿಧಾನವನ್ನು ತಿಳಿಸಲಿರುವೆನು. ಇಲ್ಲಿ ರವಕೆಯ ಕಟ್ ಮಾಡಿಕೊಂಡಿರುವ ಕಾಂಪೋನೆಂಟ್ಸ್ ಇದೆ. ಮೊದಲಿಗೆ ಮುಂಭಾಗದ ಟಕ್ನ ಹೊಲಿಗೆಯಿಂದ ಆರಂಭಿಸೋಣ. ನಡುವಿನ ಡಾಟನ್ನು ಗುರುತಿನ ಪ್ರಕಾರ ಈ ರೀತಿಯಾಗಿ ಹೊಲಿಯಬೇಕು. ಎರಡನೇದಾಗಿ ಗುಬ್ಬಿ ಪಟ್ಟಿಯ ಟಕ್ ಈ ರೀತಿಯಾಗಿ ಹೊಲಿದುಕೊಳ್ಳಬೇಕು. ಮೂರನೇದಾಗಿ ಕಂಕುಳಿನ ಟಕ್. ಇದು ನಡುವಿನ ಟಕ್ಗೆ ಕ್ರಾಸ್ ಆಗಿರಬೇಕು, ಆಗ ಶೇಪ್ ಚೆನ್ನಾಗಿರ್ತದೆ. ಕಡೆಯದಾಗಿ ಸೈಡ್ ಟಕ್ಕನ್ನು ಹೊಲಿಯಬೇಕು. ಇದಾದ ನಂತರ ನಾವು ಫ್ಯಾಷನ್ ಪಟ್ಟಿಯನ್ನು ಹೊಲಿಯುವ. ಮೊದಲು 2 ಫ್ಯಾಷನ್ ಪಟ್ಟಿಗಳನ್ನು ತೆಗೆದುಕೊಳ್ಳಬೇಕು. ಒಂದು ಬೇರೆ ಬಟ್ಟೆಯಿಂದ ಕತ್ತರಿಸಿದೊಂದು, ಮತ್ತೊಂದು ರವಕೆಯ ಬಟ್ಟೆಯಿಂದ. ಈ ರೀತಿ ಚೆನ್ನಾಗಿ ಹೊಲಿಸಿ ಹೊಲಿಗೆಯನ್ನು ಹಾಕಬೇಕು. ಟಕ್ ಬಂದಾಗ ಅದನ್ನು ಸಣ್ಣ ಫೋಲ್ಡ್ ಮಾಡಿ ಹೊಲಿಗೆಯನ್ನು ಮುಂದುವರಿಸಬೇಕು. ಇದಾದ ನಂತರ 3ನೇ ಪಟ್ಟಿಯನ್ನು ಸ್ಟ್ರೇಟ್ ಸೈಡ್ನಲ್ಲಿ ಈ ರೀತಿ ಇಟ್ಟು ಮೂರನ್ನು ಒಟ್ಟಿಗೆ ಹೊಲಿಯಬೇಕು. ಆಮೇಲೆ 3ನೇ ಪಟ್ಟಿಯ ಮೇಲೆ ಮೇಲ್ ಹೊಲಿಗೆ ಅಂದರೆ ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ಈಗ ಭುಜದಿಂದ ಈ ರೀತಿ ಮಡಚಿ ಬಾಡಿ ಸ್ಪಾಟನ್ನು ಫ್ಯಾಷನ್ ಪಟ್ಟಿಗಳ ನಡುವಲ್ಲಿ ತುಂಬಿ ಮೊದಲಿನ ಸ್ಟಿಚ್ನ ಮೇಲೆ ಸ್ಟಿಚ್ ಕೊಡಬೇಕು. ಆಮೇಲೆ ಸಮೋಸ ಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ನಾವು ಸಮೋಸಕ್ಕೆ ಸ್ಟಫಿಂಗ್ ಹೇಗೆ ಮಾಡ್ತೇವೆ ಅದೇ ರೀತಿ ಬಾಡಿ ಸ್ಪಾಟನ್ನು ಇದರೊಳಗೆ ಇಟ್ಟು ಸ್ಟಿಚ್ ಕೊಡಬೇಕು. ಆಮೇಲೆ ಅದನ್ನು ಹೊರಗೆ ತೆಗೆಯಬೇಕು. ಈಗ ಇದು ಸ್ಟಿಚ್ ಆದ ನಂತರ ತೋರಿಸ್ತೀನಿ ನಾನು. ಈಗ ನೋಡಿ, ಬಾಡಿ ಸ್ಪಾಟನ್ನು ಹೊರಗೆ ತೆಗೆಯಬೇಕು. ಇದು ಈ ರೀತಿ ಕಾಣುತ್ತದೆ. ಇದೇ ರೀತಿ ಮತ್ತೊಂದು ಪಾರ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇಲ್ಲಿ ನೋಡಿ, ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿಟ್ಟಿದ್ದೇನೆ. ಓಕೆ, ಈಗ ಕೊರಳಿನ ಬದಿಯಿಂದ 1/4 ಇಂಚು ಕಟ್ ಮಾಡಿ ತೆಗೆಯಬೇಕು, ಆಗ ಫಿಟ್ಟಿಂಗ್ ಚೆನ್ನಾಗಿರ್ತದೆ. ಆಮೇಲೆ ಗುಬ್ಬಿ ಪಟ್ಟಿಯನ್ನು ಈ ರೀತಿ ಮಡಚಿ ಮೇಲ್ಬದಿಯಿಂದ ಅಂದರೆ ರೈಟ್ ಸೈಡ್ನಿಂದ ರೈಟ್ ಆನ್ ರೈಟ್ ಅಂತ ಹೇಳ್ತಾರಲ್ಲ ಇಟ್ಟು ಈ ರೀತಿ ಹೊಲಿಯಬೇಕು. ಆಮೇಲೆ ಇಲ್ಲಿಯೂ
ಮೇಲ್ಹೊಲಿಗೆ ಹಾಕಬೇಕು. ಹೀಗೆ ಸ್ಟಿಚ್ ಮಾಡಿದ ನಂತರ ಸರಿಯಾಗಿ ಫೋಲ್ಡ್ ಮಾಡಿ ರಾಂಗ್ ಸೈಡಲ್ಲಿ ಅಂದರೆ ಒಳಬದಿಯಲ್ಲಿ ಈ ರೀತಿ ಹೊಲಿಯಬೇಕು. ಇಲ್ಲಿ ನಾನೀಗ ಬೇರೆ ಬಣ್ಣದ ದಾರವನ್ನು ತೆಗೆದುಕೊಂಡಿದ್ದೇನೆ, ನಿಮಗೆ ಗೊತ್ತಾಗಲಿ ಅಂತ. ಮ್ಯಾಚಿಂಗ್ ದಾರವನ್ನೇ ಯೂಸ್ ಮಾಡಬೇಕು. ಈಗ ಐಪಟ್ಟಿಯನ್ನು ಹೊಲಿಯುವ. ಐಪಟ್ಟಿಗೂ ನಾವು ಇದೇ ರೀತಿ ನೋಡಿ ನಾನು ತೋರಿಸ್ತೇನೆ. ಇಲ್ಲಿ ಕೂಡ ಹೀಗೆ ಫೋಲ್ಡ್ ಮಾಡಿ ಕೂಡ ಹೊಲಿಬೋದು, ಅಥವಾ ಅಡಿಬದಿಯಿಂದ ಅಂದರೆ ರಾಂಗ್ ಸೈಡ್ನಲ್ಲಿ ಕೂಡ ಇಟ್ಟು ಹೊಲಿಯಬಹುದು. ಓಕೆ, ಅದಕ್ಕಿಂತ ಮುಂಚೆ ಕೊರಳಿನ ಸೈಡ್ನಿಂದ ಒಂದು 1/4 ಇಂಚು ಇಲ್ಲಿಯೂ ಕಟ್ ಮಾಡಿಕೊಳ್ಳಬೇಕು. ಈಗ ಐಪಟ್ಟಿಯನ್ನು ಹೊಲಿತಾ ಇದ್ದೇನೆ. ಇದನ್ನು ರಾಂಗ್ ಸೈಡಲ್ಲಿ ಇಟ್ಟು ಈ ರೀತಿ ಹೊಲಿದ ನಂತರ ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಮೇಲ್ಬದಿಗೆ ತಂದು ಅದರ ಮೇಲೆ ಹೊಲಿಗೆ ಹಾಕಬೇಕು. ಈ ಹೊಲಿಗೆ ಆದ ನಂತರ ಇನ್ನೊಂದು ಹೊಲಿಗೆಯನ್ನು ಅದರ ಬದಿಯಲ್ಲಿಯೇ 1/4 ಇಂಚು ದೂರದಲ್ಲಿ ಹಾಕಬೇಕು. ನಡುವಿನಲ್ಲಿ ನಾವು ಕಣ್ಣುಗಳನ್ನು ಹೊಲಿಯುವ. ಇದು ಐಪಟ್ಟಿ. ಎಕ್ಸ್ಟ್ರಾಸ್ ಇದ್ದರನ್ನು ಲೆವೆಲಿಂಗ್ ಮಾಡಿ ಕಟ್ ಮಾಡಿಕೊಳ್ಳಬೇಕು. ಈಗ ಕೊರಳಿಗಾಗಿ ಬಯಾಸನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ಅದನ್ನು ಈ ರೀತಿ ಹೊಲಿಯಬೇಕು. ಈ ರೀತಿ ಹೊಲಿದು ದೊಡ್ಡ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ಅದನ್ನು ಜಸ್ಟ್ ಒಂದು ಫೋಲ್ಡ್ ಮಾಡಿ ಕೊರಳಿನ ಸುತ್ತ ಹೊಲಿದು ಫಿನಿಶ್ ಮಾಡಬೇಕು. ಈಗ ಹಿಂಬದಿಯ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಮೊದಲು ಡಾಟ್ಸ್ಗಳನ್ನು ಕಂಪ್ಲೀಟ್ ಮಾಡುವ. ಗುರುತಿನ ಪ್ರಕಾರ ಡಾಟನ್ನು ಈ ರೀತಿ ಹೊಲಿಯಬೇಕು. ಈಗ ಎರಡನೆಯ ಡಾಟನ್ನು ಹೊಲಿಯಬೇಕು. ಈಗ ಹಿಂಬದಿಯ ಸೊಂಟಕ್ಕೆ ಒಂದು ಪಟ್ಟಿಯನ್ನು ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು 1/4 ಇಂಚು ಫೋಲ್ಡ್ ಮಾಡಿ ನೀಟಾಗಿ ಪಟ್ಟಿಯನ್ನು ನೂಲು ಹೊರಗೆ ಬಾರದಂತೆ ಹೊಲಿಯಬೇಕು. ಈ ಪಟ್ಟಿಯನ್ನು ಹಿಂಭಾಗದ ಸೊಂಟದ
ಕೆಳಭಾಗದಲ್ಲಿ ಈ ರೀತಿ ಇಟ್ಟು ಹೊಲಿಯಬೇಕು. ಎಲ್ಲಿ ಡಾಟ್ ಬರ್ತದೆ ಅಲ್ಲಿಗೊಂದು ಸಣ್ಣ ನೆರಿಗೆಯನ್ನು ಕೊಡಬೇಕು. ನೋಡಿ ಡಾಟ್ ಬಂದಿದೆ, ಈ ರೀತಿ ನೆರಿಗೆಯನ್ನು ಕೊಡಬೇಕು. ಇದರಿಂದಾಗಿ ನಮಗೆ ಫೋಲ್ಡ್ ಮಾಡಿ ಹಿಂದಕ್ಕೆ ಇನ್ನೊಂದು ಸ್ಟಿಚ್ ಹಾಕಲು ಈಸಿ ಆಗುತ್ತದೆ, ನೆರಿಗೆಗಳು ಉಂಟಾಗುವುದಿಲ್ಲ. ಈಗ ಇದರ ಮೇಲೆ ಟಾಪ್ ಸ್ಟಿಚನ್ನು ಕೊಡಬೇಕು. ಮೇಲೆ ಹೊಲಿಗೆ ಹೇಳ್ತಾ ಇರಲಿಲ್ಲ ಅದೇ. ಹೀಗೆ ಸ್ಟಿಚ್ ಕೊಡೋದ್ರಿಂದ ಮಡಚುವಾಗ ನೀಟಾಗಿರ್ತದೆ. ಈಗ ನಾವು ಉದ್ದ ಹೊಲಿಗೆಯನ್ನು ಹಾಕಬೇಕು. ಕೈ ಹೊಲಿಗೆ ಕೊಟ್ಟ ನಂತರ ಈ ಹೊಲಿಗೆಯನ್ನು ತೆಗೆಯಬೇಕು. ಇದಕ್ಕೆ ಲಾಂಗ್ ಸ್ಟಿಚ್ ಅಂತ ಹೇಳ್ತಾರೆ. ಈ ಸ್ಟಿಚ್ ಬಿಡಿಸಲು ತುಂಬ ಸುಲಭ. ಕೈ ಹೊಲಿಗೆ ಹಾಕಿದ ನಂತರ ಇದನ್ನು ತೆಗೆದು ಬಿಡಬೇಕು. ಈಗ ಹಿಂಬದಿ ಮತ್ತು ಮುಂಬದಿಯ ಭುಜಗಳನ್ನು 1 ಇಂಚು ಕೆಳಗಿನಷ್ಟು ಹೊಲಿದು ಜೋಡಿಸಬೇಕು. ಇದಾದ ನಂತರ ಪಾಯಸನ್ನು ಕೊರಳಿಗೆ ಹೊಲಿದು ಪೂರ್ಣಗೊಳಿಸಬೇಕು. ಇಲ್ಲಿ ನೋಡಿ, ನಾನು ಆಲ್ರೆಡಿ ರೆಡಿ ಮಾಡಿದ್ದೇನೆ. ಹೆಮ್ಮಿಂಗ್ಸ್ ಎಲ್ಲ ಮಾಡಿ ಕೈ ಹೊಲಿಗೆಯನ್ನು ಕೊಟ್ಟಿದ್ದೇನೆ. ಈ ರೀತಿಯಾಗಿ ನೋಡಿ, ಹಿಂಬದಿಯ ಕೊರಳು ಹಾಗೂ ಮುಂಬದಿಯ ಕೊರಳಿಗೆ ನಾನು ಬಯಾಸ್ ಹೊಲಿದಿದ್ದೇನೆ. ಈಗ ನಾವು ತೋಳುಗಳನ್ನು ಜೋಡಿಸುವ. ಶೋಲ್ಡರ್ ಜಾಯಿಂಟ್ನಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲವಾದರೆ ಶೋಲ್ಡರ್ ಜಾಯಿಂಟ್ ಹಾಗೂ ನಾಚನ್ನು ಮ್ಯಾಚ್ ಮಾಡಿ ಒಂದು ಬದಿಯಿಂದ ನಾವು ಸ್ಟಿಚ್ ಸ್ಟಾರ್ಟ್ ಮಾಡಬಹುದು. ಈಗ ಒಂದು ಕಡೆಯಿಂದ ಹೊಲಿಗೆ ಹಾಕಿ ಮತ್ತೊಂದು ಕಡೆ ತನಕ ಪೂರ್ಣ ಹೊಲಿಯಬೇಕು. ಈ ರೀತಿ ಇದಕ್ಕೆ ನಾವು ಡಬಲ್ ಸ್ಟಿಚ್ ಕೊಡಬೇಕು. ಇದೇ ಥರ ಮತ್ತೊಂದು ಸ್ಲೀವನ್ನು ಕೂಡ ಹೊಲಿದುಕೊಳ್ಳಬೇಕು. ತೋಳುಗಳನ್ನು ಜೋಡಿಸುವಾಗ ಬಟ್ಟೆನೂ ಎಳೆಯಬಾರದು, ನೀಟಾಗಿ ಹೊಲಿದುಕೊಳ್ಳಬೇಕು. ಈಗ ಡಬಲ್ ಸ್ಟಿಚ್ ಆದ ನಂತರ ಈ ರೀತಿ ಕಾಣಿಸ್ತದೆ. ಮತ್ತು ಅದರ ಎಡ್ಜಲ್ಲಿ ಲಾಂಗ್ ಸ್ಟಿಚ್ ಅಥವಾ ಜಿಗ್ಜಾಗ್ ಸ್ಟಿಚ್ ಕೊಡ್ಬೋದು. ಓಕೆ, ಅಲ್ಲಿ ಕಾಣಿಸ್ತದೆ ನೋಡಿ.
ಇದು ಕಂಪ್ಲೀಟ್ ಆಗಿದೆ. ಈಗ ಕೈಯ ಸುತ್ತಳತೆ ಹತ್ತಿರ ಫಿನಿಶಿಂಗ್ ಆಗಿ ಮೊದಲು 1/4 ಇಂಚಿನಷ್ಟು ಮಡಚಿ ಹೊಲಿಯಬೇಕು. ಇದಾದ ನಂತರ ನಾವು 1 ಇಂಚಿಗೆ ಮಾರ್ಕಿಂಗ್ ಮಾಡಿದ್ದೇವೆ, ನಾಚ್ ಕೊಟ್ಟಿದ್ದೇವೆ. ಅದೇ ಪ್ರಕಾರ ಲಾಂಗ್ ಸ್ಟಿಚ್ ಕೊಡಬೇಕು. ಇಲ್ಲಿಯೂ ಕೂಡ ಕೈ ಹೊಲಿಗೆ ಮುಂಚೆ ಈ ಸ್ಟಿಚ್ಚನ್ನು ಕೊಡಲಾಗುತ್ತದೆ. ಕೈ ಹೊಲಿಗೆ ಆದ ನಂತರ ಈ ಲಾಂಗ್ ಸ್ಟಿಚ್ಚನ್ನು ತೆಗೆಯಲಾಗುತ್ತದೆ. ಈಗ ನೋಡಿ, ಆ ಬದಿಯಲ್ಲಿ ನಾನು ಆಲ್ರೆಡಿ ಕೈ ಹೊಲಿಗೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಲಾಂಗ್ ಸ್ಟಿಚ್ ಕಾಣ್ತದೆ ನೋಡಿ, ಅದನ್ನು ಈಗ ಈ ರೀತಿ ತೆಗೆಯಬೇಕು. ನೋಡಿ ಈಗ ಎಷ್ಟು ಕ್ಲಿಯರಾಗಿ ಕಾಣ್ತದೆ. ಅದೇ ರೀತಿ ಇಲ್ಲಿ ಕೂಡ ಹೆಮ್ಮಿಂಗ್ ಆದ ನಂತರ ಲಾಂಗ್ ಸ್ಟಿಚ್ಚನ್ನು ತೆಗೆಯಬೇಕು. ಓಕೆ, ಇದೀಗ 2 ಭಾಗಗಳಲ್ಲಿ ತೋಳುಗಳನ್ನು ಸೇರಿಸಿದ್ದೇನೆ. ಈಗ ನಾವು ಅಳತೆಯ ಪ್ರಕಾರ ರಾಂಗ್ ಸೈಡಲ್ಲಿ ಗುರುತಿಸುವ. ಚೆಸ್ಟ್ 39 ಇದೆ. 2 ಬದಿಯಲ್ಲೂ ಒಂದೇ ಥರ ಬರುವ ಹಾಗೆ ಮಾಡಬೇಕು. 19ವರೆಗೆ ಬರಬೇಕು. ಸೊಂಟ 32 ಇದೆ. ಇಲ್ಲಿ ನಾವು ಹುಕ್ ಪಟ್ಟಿಯ ನಂತರ ತಗೊಳ್ಬೇಕು. ಇಲ್ಲಿ ಬಟನ್ ಪಟ್ಟಿ ಇದೆಯಲ್ಲ, ಅದನ್ನು ಕೂಡಿಸಬಾರ್ದು. ಐ ಪಟ್ಟಿಯ ನಂತರ ತಗೊಳ್ಬೇಕು. ಇದು ಕಂಕುಳಿನ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿದ್ದೇನೆ. ಇದು ಸೊಂಟದ ಮಾರ್ಕಿಂಗ್. ಇದು ಚೆಸ್ಟ್ ನೋಡಿ, ಐ ಪಟ್ಟಿಯನ್ನು ಬಿಟ್ಟು ಮಾರ್ಕ್ ಮಾಡಬೇಕು. ಈಗ ಹಿಂಬದಿಯಲ್ಲೂ ನಡುವಿನ ಭಾಗದಲ್ಲಿ ಮಾರ್ಕಿಂಗ್ ಮಾಡಿ 16 ಇಂಚು ಬರುವ ಹಾಗೆ ಗುರುತಿಸಬೇಕು. ಅಂದರೆ 2 ಬದಿಯು 16 ಇರಬೇಕು. ಸೊಂಟದ ಸುತ್ತಳತೆ 32 ಇದ್ದಲ್ಲಿ ಮುಂಬದಿ 16, ಹಿಂಬದಿ 16 ಬರುವ ಹಾಗೆ ನಡುವಿನಲ್ಲಿ ಮಾರ್ಕ್ ಮಾಡಿ ಈ ರೀತಿ ಗುರುತಿಸಬೇಕು. ಕಂಕುಳ ಆಕೃತಿ ಕೂಡ ಹಾಗೆ ಮಾಡಬೇಕು. ಇಲ್ಲಿ ನೋಡಿ, ಕಂಕುಳ ನಾವು 17/2 ಅಂದರೆ 8ವರೆಗೆ ಮಾರ್ಕಿಂಗ್ ಮಾಡಿದ್ದೇವೆ. 2 ಬದಿಯಲ್ಲೂ 8ವರೆಗೆ ಮಾರ್ಕಿಂಗ್ ಮಾಡಬೇಕು ಈ ರೀತಿ. ಆಮೇಲೆ ಮಾರ್ಕಿಂಗ್ಸನ್ನು ಈ ರೀತಿ ಜೋಡಿಸಬೇಕು. ಎರಡು ಬದಿಯಲ್ಲೂ ಒಂದೇ ಥರ ಮಾರ್ಕಿಂಗ್ ಇರಬೇಕು. ಕೈಯ ಸುತ್ತಳತೆ 12 ಇಂಚಸ್ ಕೊಟ್ಟಿದ್ದೇನೆ. ಅದರ ಅರ್ಧ ಅಂದರೆ 6ಕ್ಕೆ ಮಾರ್ಕ್ ಮಾಡಿ ಅದನ್ನು ಜೋಡಿಸಬೇಕು ಈ ಥರ. ಮಾರ್ಕಿಂಗ್ ಆದ ನಂತರ ಪಿನ್ ಮಾಡಿಕೊಳ್ಳಬೇಕು. ಅಂದರೆ ಬಟ್ಟೆ ಆಚೀಚೆ ಆಗೋದಿಲ್ಲ, ಹೊಲಿಯುವಾಗ ನೀಟಾಗಿ ಹೊಲಿದುಕೊಳ್ಳಬಹುದು. ಇಲ್ಲಿಯೂ ನಾವು ಕೈಯ ಸುತ್ತಳತೆಯನ್ನು ಮಾರ್ಕ್ ಮಾಡಬೇಕು. ಹಿಂಬದಿ ಮುಂಬದಿ ಎರಡು ಬದಿಯಲ್ಲೂ ಮಾರ್ಕಿಂಗ್ ಮಾಡಿದರೆ ನಮಗೆ ಹೊಲಿಲಿಕ್ಕೆ ಸುಲಭವಾಗುತ್ತದೆ. ನೋಡಿ, ನಾನು ಎರಡು ಬದಿಯಲ್ಲಿ ಪಿನ್ ಮಾಡಿದ್ದೇನೆ. ಈಗ ನಾನು ಮಾರ್ಕಿಂಗ್ ಆದ ನಂತರ
ಹೊಲಿಯಲು ಆರಂಭಿಸಿದ್ದೇನೆ. ಈ ರೀತಿ ಹೊಲಿಯಬೇಕು. ಮೊದಲಿನ ಸ್ಟಿಚ್ಗೆ ಯಾವಾಗಲೂ 2 ಹೊಲಿಗೆಗಳನ್ನು ಹಾಕಬೇಕು. ಅದರ ಬದಲಿ ಇನ್ನೆರಡು ಹೊಲಿಗೆಗಳನ್ನು ಹಾಕಬೇಕು, 1/4 ಇಂಚು ದೂರದಲ್ಲಿ. ಈ ರೀತಿ 2 ಬದಿಗಳಲ್ಲೂ ಹೊಲಿಗೆಯನ್ನು ಕೊಟ್ಟು ಕಂಪ್ಲೀಟ್ ಮಾಡಬೇಕು. ರವಿಕೆಯನ್ನು ಕತ್ತರಿಸುವ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಬಹುದು. ಈಗ ಹೊಲಿದಾದ ನಂತರ ಈ ರೀತಿ ಕಾಣ್ತದೆ. ಈಗ ಎರಡು ಇಂಚಿನಷ್ಟು ಬಟ್ಟೆ ಇಟ್ಟು ಮಿಕ್ಕಿದ್ದನ್ನು ಕಟ್ ಮಾಡಿಕೊಳ್ಳಬೇಕು. ಈ ರೀತಿ ಮತ್ತೊಂದು ಬದಿಯಲ್ಲೂ ಅದೇ ರೀತಿ 2 ಇಂಚಿನಷ್ಟು ಬಟ್ಟೆ ಇಟ್ಟು ಸಡಿಲಿಗಾಗಿ ಹೀಗೆ ಕಟ್ ಮಾಡಿಕೊಳ್ಳಬೇಕು. ಇದೀಗ ಲಾಕ್ ಪಟ್ಟಿ ತಯಾರು ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಮಾಡಬೇಕು. ಜಸ್ಟ್ ಒಂದು ಡಬಲ್ ಫೋಲ್ಡ್ ಮಾಡಿ ಸಣ್ಣ ಪಟ್ಟಿನ ತಯಾರಿಸಬೇಕು. ಇದನ್ನು ಭುಜದ ಹತ್ತಿರ, ಭುಜ ಮತ್ತು ತೋಳಿನ ಜಾಯಿಂಟಲ್ಲಿ ಫಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಪ್ರೆಸ್ ಬಟನನ್ನು ಹೊಲಿಯಬೇಕು. ಇಲ್ಲಿ ನೋಡಿ, ನಾನು ಈ ಭಾಗದಲ್ಲಿ ಇಟ್ಟು ಹೊಲಿಯಬೇಕು. ಇದು ನಮ್ಮ ಸ್ಲೀವ್ ಪಾರ್ಟ್, ಶೋಲ್ಡರ್ ಜಾಯಿಂಟ್ನ ಹತ್ರನೇ ಹೊಲಿಬೇಕು 2 ಬದಿಯಲ್ಲೂ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಸುಲಭ ರೀತಿಯಲ್ಲಿ ರವಿಕೆಯನ್ನು ಕಟ್ ಮಾಡಿ ಹೊಲಿಯಬಹುದು. ಈಗ ನೋಡಿ, ಹೊಲಿದ ನಂತರ ಈ ರೀತಿ ಕಾಣಿಸ್ತದೆ. ಇದಕ್ಕೆ ಹುಕ್ ಮತ್ತು ಐಗಳನ್ನು ಕೂಡ ಹೊಲಿದಿದ್ದೇನೆ. ಲಾಂಗ್ ಸ್ಟಿಚ್ಚನ್ನೆಲ್ಲ ತೆಗೆದು ಬಿಡಬೇಕು. ಆಮೇಲೆ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಲಾಂಗ್ ಸ್ಟಿಚಸ್ ಇದೆ ಅದನ್ನೆಲ್ಲ ತೆಗೆಯಬೇಕು. ಈಗ ಎಲ್ಲ ಕಡೆ ಕೈ ಹೊಲಿಗೆಯನ್ನು ಕೊಟ್ಟಿದ್ದೇನೆ. ಕೈ ಮತ್ತು ಸೊಂಟದ ಪಟ್ಟಿಗೆ ಮಾತ್ರ ಕೈ ಹೊಲಿಗೆ ಕೊಡಬೇಕು. ಆಮೇಲೆ ಕೊರಳಿನ ಸುತ್ತಿಗೆ ನಾವು ಬಯಾಸ್ ಫಿಕ್ಸ್ ಮಾಡಿದ್ದೇವಲ್ಲ, ಅದು ಕೂಡ ಕೈ ಹೊಲಿಗೆನೇ ಹಾಕಬೇಕು. ಪೈಪಿಂಗ್ ಕೊಟ್ಟರೆ ಮಾತ್ರ ಮಷೀನನ್ನು ಯೂಸ್ ಮಾಡಬೇಕು. ಈಗ ಹೊಲಿದಾದ ನಂತರ ಅಳತೆಗಳನ್ನು ಚೆಕ್ ಮಾಡಬೇಕು, ಸರಿ ಇದೆಯೋ ಇಲ್ವಾ ಅಂತ. ಇದೆಲ್ಲ ಮ್ಯಾಚ್ ಆಗ್ತಾ ಇದೆ. ಕಂಕಣ ಸುತ್ತ 8.5, ಸೆವೆನ್ ಆ್ಯಂಡ್ ಹಾಫ್ ಇದೆ. ಕೈ ಉದ್ದ, ಕೈ ಸುತ್ತಳತೆ 6 ಇದೆ. ಮುಂಬದಿಯ ಕುತ್ತಿಗೆ 7.5, ಹಿಂಬದಿಯ ಕುತ್ತಿಗೆ 10.5. ಚೆಸ್ಟ್ ಈಗ ನಮ್ಮದು 19, ಫ್ರಂಟ್ ಸೈಡ್ ಮತ್ತು ಹಿಂಬದಿ ಕೂಡ 19, ಒಟ್ಟಿಗೆ 39, 19.5, 19. ಈ ಕಡೆ
10 ಇದೆ, ಆ ಕಡೆ 9 ಇದೆ, ಅಂದರೆ 19 ಇರಬೇಕು. ಎಲ್ಲ ಮ್ಯಾಚ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ನಂಬುತ್ತೇನೆ. ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.